ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕೋಲಾರದಲ್ಲಿ ಕೋಮಲ್ನಿಂದ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಐಸ್ ಕ್ರೀಂ ಘಟಕ ಮತ್ತು ಪನ್ನೀರ್ ತಯಾರಿಕೆಗೆ ಚೀಮಲ್ ನಿರ್ದೇಶಕರಾದ ಹುಲವಾಡಿ ಅಶ್ವತ್ಥನಾರಾಯಣ ಬಾಬುರವರು ಕೋಮಲ್ ಮತ್ತು ಕರ್ನಾಟಕ ರಾಜ್ಯ ಹಾಲು ಒಕ್ಕೂಟದ ನಿರ್ಧಾರಕ್ಕೆ ತಮ್ಮ ವಿರೋಧವಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಹಾಲು ದಿನ ಮತ್ತು ದಿವಂಗತ ಎಂವಿ ಕೃಷ್ಣಪ್ಪರವರ ಜನ್ಮದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಟೆಟ್ರಾಪ್ಯಾಕ್ ಹಾಲು ಮತ್ತು ಹಾಲಿನ ಜ್ಯೂಸ್ ಪಾಕೆಟ್ಗಳನ್ನು ಚಿಮೂಲ್ ನಿರ್ದೇಶಕರಾದ ಹುಲವಾಡಿ ಅಶ್ವತ್ಥನಾರಾಯಣ ಬಾಬು, ಕೆಎನ್ ಅವಲಪ್ಪ, ಕೆಎನ್ ಕೃಷ್ಣಾರೆಡ್ಡಿ ಹಾಗೂ ಮಹಿಳಾ ನಿರ್ದೇಶಕಿ ಸುಮಾ ರವಿಚಂದ್ರ ರೆಡ್ಡಿರವರು ವಿತರಣೆ ಮಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಚಿಮೂಲ್ ನಿರ್ದೇಶಕ ಹುಲವಾಡಿ ಅಶ್ವತ್ಥನಾರಾಯಣ ಬಾಬು ಮಾತನಾಡಿ, ಮಹಿಳೆಯರಿಗೆ ಆರ್ಥಿಕ ಬಲ ತುಂಬುವಂತ ಕೆಲಸ ಈ ಹೈನುಗಾರಿಕೆಯಂತಾಗಿದ್ದು, ಸಾಕಷ್ಟು ಮಹಿಳೆಯರ ಆರ್ಥಿಕ ಜೀವನ ಮಟ್ಟ ಸುಧಾರಣೆಗೊಳ್ಳಲು ಹಾಲು ಉತ್ಪಾದನೆ ಸಹಕಾರಿಯಾಗಿದೆ ಎಂದರು. ಚಿಂತಾಮಣಿಯಲ್ಲಿ ಐಸ್ ಕ್ರೀಂ ಘಟಕವನ್ನು 90% ಪೂರ್ಣಗೊಂಡಿದ್ದು, ಕೇವಲ 10% ಪ್ರಮಾಣದ ಕಾಮಗಾರಿ ಆಗಬೇಕಾಗಿದ್ದು ಶೀಘ್ರದಲ್ಲೇ ಉದ್ಘಾಟನೆಗೊಳ್ಳಲಿದೆ ಎಂದರು. ರಾಜ್ಯ ಹಾಲು ಒಕ್ಕೂಟದಲ್ಲಿ 15 ಒಕ್ಕೂಟಗಳಿದ್ದು, ಇದರಲ್ಲಿ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕಗಳು ಸಂಘಗಳು ಸೇರಿದ್ದು, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಹಾಲು ಒಕ್ಕೂಟ ಕೋಲಾರದಲ್ಲಿ ಒಂದು ಐಸ್ ಕ್ರೀಂ ಘಟಕ ಸ್ಥಾಪನೆಗೆ ಮುಂದಾಗಿದ್ದು, ಇದಕ್ಕೆ ನಮ್ಮ ವಿರೋಧವಿದೆ. ಏಕೆಂದರೆ ಕೇವಲ 35 ಕಿಲೋಮೀಟರ್ ಅಂತರದಲ್ಲಿ ಐಸ್ ಕ್ರೀಂನ ಮತ್ತೊಂದು ಘಟಕ ತೆರೆಯಲು ಅನುವು ಮಾಡಿಕೊಟ್ಟರೆ 2 ಘಟಕಗಳು ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಅದರ ಮಾರುಕಟ್ಟೆ ಸಮಸ್ಯೆಯಾಗಲಿದೆ ಎಂದು ತಿಳಿಸಿದ ಅವರು, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಹಾಲು ಒಕ್ಕೂಟ ಮಂಡಳಿಯ ಸಭೆಯನ್ನು ಇದನ್ನು ತೀವ್ರವಾಗಿ ಖಂಡಿಸುವುದಾಗಿ ತಿಳಿಸಿ, ಯಾವುದೇ ಕಾರಣಕ್ಕೂ ಮತ್ತೊಂದು ಒಂದೇ ಪದಾರ್ಥವನ್ನು ಉತ್ಪಾದಿಸುವ ಘಟಕ ಸ್ಥಾಪನೆಗೆ ಅವಕಾಶ ನೀಡುವುದಿಲ್ಲವೆಂದರು. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸಲಾಗುತ್ತಿದ್ದು, ಕೋಚ್ಮೂಲ್ ವಿಭಜನೆಯಾದ ನಂತರ ಸರಿಸುಮಾರು 6 ಲಕ್ಷ ಲೀಟರ್ ಹಾಲು ಉತ್ಪಾದಿಸಲಾಗುತ್ತಿದ್ದು, ಚಿಂತಾಮಣಿ ತಾಲೂಕಿನಿಂದ ಸುಮಾರು 1.5 ಲಕ್ಷ ಲೀಟರ್ ಹಾಲು ಪೂರೈಕೆಯಾಗುತ್ತಿದ್ದರೂ, ಅಂದಿನ ಕೋಚ್ಮೂಲ್ ಅಧ್ಯಕ್ಷ ನಂಜೇಗೌಡರು ಚಿಂತಾಮಣಿಯಲ್ಲಿ ಐಸ್ ಕ್ರೀಂ ಘಟಕ ಸ್ಥಾಪನೆಗೆ ಬೆಂಬಲ ನೀಡಿ, ಈಗ ಏಕಾಏಕಿ ಕೋಲಾರದಲ್ಲೂ ಐಸ್ ಕ್ರೀಂ ಘಟಕ ನಿರ್ಮಾಣ ಮಾಡುವ ಯೋಚನೆ ಮುಂದಾಗಿರುವುದು ಬೇಸರದ ಸಂಗತಿಯಾಗಿದೆ ಎಂದರು. ಚಿಮೂಲ್ ನಿರ್ದೇಶಕ ಕೆಂಚಾರ್ಲಹಳ್ಳಿ ಬ್ಯಾಂಕ್ ಕೆಎನ್ ಕೃಷ್ಣಾರೆಡ್ಡಿ ಮಾತನಾಡಿ, ಇಂದು ವಿಶ್ವ ಹಾಲು ದಿನವಾಗಿದ್ದು, ಭಾರತವು ವಿಶ್ವದ 2ನೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದೆ. ಇದಕ್ಕೆ ಕಾರಣ ಕ್ಷೀರ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ರಾಗಿದ್ದು, ಅದರಂತೆ ಕರ್ನಾಟಕದಲ್ಲಿ ಎಂವಿ ಕೃಷ್ಣಪ್ಪರವರು ಕಾರಣರಾಗಿದ್ದಾರೆ. ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಹೈನುಗಾರಿಕೆಯನ್ನು ನಂಬಿದ್ದು, ಮಕ್ಕಳ ವಿದ್ಯಾಭ್ಯಾಸ, ಆರ್ಥಿಕ ಜೀವನ ಇತ್ಯಾದಿಗಳಿಗೆ ಹಣಕಾಸು ಬರುವಂತಹ ಮೂಲವಾಗಿದೆ ಎಂದರು. ಕೈವಾರ ಕ್ಷೇತ್ರದ ಚಿಮೂಲ್ ನಿರ್ದೇಶಕ ಕೆಎನ್ ಅವಲಪ್ಪ ಮಾತನಾಡಿ, ಹಾಲು ಉತ್ಪಾದನೆಯು ಗ್ರಾಮೀಣ ಭಾಗದ ರೈತರ ಮಹಿಳೆಯರ ಜೀವನಾಡಿಯಾಗಿದ್ದು, ಇದರಿಂದ ಅವರ ಕುಟುಂಬಗಳ ನಿರ್ವಹಣೆ ಸುಲಲಿತವಾಗುತ್ತಿದ್ದು, ಪ್ರತಿ 15 ದಿನಗಳಿಗೊಮ್ಮೆ ಹಾಲಿನ ಬಿಲ್ ಕುಟುಂಬಗಳಿಗೆ ಪಾವತಿಯಾಗುವುದರಿಂದ ಆರ್ಥಿಕವಾಗಿ ಸಹಕಾರಿಯಾಗಲಿದೆ ಎಂದು ಹೈನುಗಾರಿಕೆಯಿಂದ ಮಹಿಳೆಯರು ಸಬಲರಾಗಿ ಮಕ್ಕಳ ಶೈಕ್ಷಣಿಕ ಉದ್ದೇಶ ಹಾಗೂ ಜೀವನ ನಿರ್ವಹಣೆಗೆ ಹಣ ಒದಗಿಸಿಕೊಳ್ಳಲು ಇರುವ ಮಾರ್ಗವಾಗಿದೆ ಎಂದರು. ಕೋಮಲ್ನಿಂದ ಆಗುತ್ತಿರುವ ಮತ್ತೊಂದು ಐಸ್ ಕ್ರೀಂ ಘಟಕ ಸ್ಥಾಪನೆಗೆ ವಿರೋಧ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಕ್ಷೇತ್ರದ ನಿರ್ದೇಶಕಿ ಸುಮಾ ರವಿಚಂದ್ರ ರೆಡ್ಡಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಚಿಂತಾಮಣಿ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕ ಡಾಕ್ಟರ್ ಮಹೇಶ್, ಡಾಕ್ಟರ್ ಕಾವ್ಯ ಸೇರಿದಂತೆ ವಿವಿಧ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಬೆಂಬಲಿಗರು, ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಪ್ರಪ್ರಥಮವಾಗಿ ಜಿಲ್ಲೆ ವಿಭಜನೆ ಆದಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇದು ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರ ವತಿಯಿಂದ ಇವತ್ತು ವಿಶ್ವ ಹಾಲು ದಿನಾಚರಣೆಯನ್ನು ಸಂಭ್ರಮದಿಂದ ಎಲ್ಲ ಆಚರಣೆ ಮಾಡ್ತಿದ್ದೀವಿ. ಇದರ ಅಂಗವಾಗಿ ಇವತ್ತು ನಮ್ಮ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಇವತ್ತೇನು ದಿವಂಗತ ಕುರಿಯನ್ನವರು ಮತ್ತು ದಿವಂಗತ MV ಕೃಷ್ಣಪ್ಪನವರು, ದಿವಂಗತ KV ಪಿಳ್ಳಪ್ಪನವರು, ಹಲವಾರು ಮಹಾನುಭಾವರು ಇವತ್ತು ಈ ಒಂದು ಸಮಸ್ಯೆಯನ್ನು ಭಾಳ ಬೃಹದಾಕಾರವಾಗಿ ಕಟ್ಟಿದ್ದಾರೆ. ಇವತ್ತು ವಿಶ್ವದಲ್ಲೇ ನಮ್ಮದು ಭಾರತ 2ನೇ ಸ್ಥಾನದಲ್ಲಿದೆ ಹಾಲಿನ ಉತ್ಪಾದನೆಯಲ್ಲಿ. ಇವತ್ತು ನಮಗೆಲ್ಲರೂ ಹೆಮ್ಮೆ. ಎಷ್ಟೋ ಜನ ಇವತ್ತು ರೈತರು ಇವತ್ತು ಈ ಉದ್ಯಮೆಯಲ್ಲಿ ತೊಡಗಿಸ್ಕೊಂಡು
ಹಲವಾರು ಕುಟುಂಬಗಳನ್ನು ನಿರ್ವಹಣೆ ಮಾಡಿಕೊಂಡು ಅವರ ಕುಟುಂಬದ ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ನಮ್ಮ ರೈತರು ಅದರಿಂದ ಬದುಕ್ತಕ್ಕಂಥ ವಾತಾವರಣವನ್ನು ಕುರಿಯನ್ನವರು ಹಾಕ್ಕೊಟ್ಟಿರ್ತಕ್ಕಂಥ ಅಡಿಪಾಯವನ್ನು ಇವತ್ತು ರಾಜ್ಯದಲ್ಲಿ ಸುಮಾರು 15 ಒಕ್ಕೂಟಗಳು ಇವತ್ತು ಕಾರ್ಯಾರಂಭ ಮಾಡಿಕೊಂಡು ಸುಮಾರು 30-35 ವರ್ಷಗಳಿಂದ ಇವತ್ತು ರೈತರಿಗೆ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇವತ್ತು ವಿಶೇಷವಾಗಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯ ಸಬಲೀಕರಣ ಅಂದರೆ ಮಹಿಳೆಯರೇ ವಿಶೇಷವಾಗಿ ಈ ಉದ್ಯಮೆಯಲ್ಲಿ ಭಾಳ ಹೆಚ್ಚಿನ ರೀತಿಯಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಅತಿ ಹೆಚ್ಚಿಗೆ ಹಾಲಿನ ಒಂದು ಉತ್ಪಾದನೆಯಲ್ಲಿ ಅವರ ಕೊಡುಗೆ ಅಪಾರ. ಅದೇ ರೀತಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಹಾಲಿನ ಉತ್ಪಾದನೆ ಮೇಲೆ ಭಾಳ ರೈತರು ತಮ್ಮದೇ ಆದಂಥ ಆಶಾಭಾವವನ್ನು ಇಟ್ಕೊಂಡು ಬೇರೆ ಬೇರೆ ಇವತ್ತು ಕೃಷಿ ಚಟುವಟಿಕೆಗಳಲ್ಲಿ ಕಡಿಮೆ ಆದಾಯ ಇರೋದ್ರಿಂದ ನಿರಂತರವಾಗಿ ನಮಗೆ ಇದೊಂದು ಬೆಲೆ ಸಿಗ್ತಾ ಇದೆ 15 ದಿವಸಕ್ಕೊಂದ್ಸತಿ. ಮತ್ತು ಸರ್ಕಾರ ಕೊಡ್ತಕ್ಕಂಥ ಹಿಂದೆ ಹಲವಾರು ಮುಖ್ಯಮಂತ್ರಿಗಳು ಸರ್ಕಾರಗಳು ಸುಮಾರು 2 ರೂಪಾಯಿಯಿಂದ ಪ್ರೋತ್ಸಾಹಧನ ಸ್ಟಾರ್ಟ್ ಆಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು 5 ರೂಪಾಯಿ ಇವತ್ತು ಅದನ್ನು ಘೋಷಣೆ ಮಾಡಿದ್ದಾದಮೇಲೆ ಇನ್ನೂ ಹೆಚ್ಚಿನ ರೀತಿ ಹಾಲು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದೇ ರೀತಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿಶೇಷವಾಗಿ ನಮ್ಮ ಬಯಲುಸೀಮೆ ಪ್ರಾಂತ್ಯದಲ್ಲಿ ಇವತ್ತು ಬೆಂಗಳೂರು ಇರ್ಬೋದು, ಕೋಲಾರ ಇರ್ಬೋದು ದೊಡ್ಡ ಒಕ್ಕೂಟಗಳಾಗಿತ್ತು. ಈಗ ಹಾಸನದಿಂದ ಎಲ್ಲ ಕೂಡ ಇದು ದೊಡ್ಡ ಒಕ್ಕೂಟಗಳು. ಈಗ ನಮ್ಮ ಜಿಲ್ಲೆಯಲ್ಲೂ ಕೂಡ ಸುಮಾರು 11 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾಯಿದೆ ಹಿಂದೆ ವಿಭಜನೆ ಆಗೋಕ್ಕಿಂತ ಮುಂಚೆ. ಈಗ ನಾವು ವಿಭಜನೆ ಆದಮೇಲೆ ನಮ್ಮದು ಸುಮಾರು ಈಗ 5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ತಾಲೂಕು ಸುಮಾರು 1.5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಒಂದು ದೊಡ್ಡ ತಾಲೂಕಾಗಿ ಇವತ್ತು ಆಗಿದೆ. ಅದೆಲ್ಲ ಇವತ್ತು ನಮ್ಮ ರೈತರ ಪರಿಶ್ರಮ, ವಿಶೇಷವಾಗಿ ನಮ್ಮ ಮಹಿಳೆಯರ ಪರಿಶ್ರಮ, ಅದೇ ರೀತಿ ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗ, ಅದೇ ರೀತಿ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ನಮ್ಮ ಈಗ ಚಿಂತಾಮಣಿ ಕೂಡ ಇವತ್ತು 3 ನಿರ್ದೇಶಕರು ಕೂಡ ಇಲ್ಲಿ ಹಾಜರಿದ್ದಾರೆ. ಹಿರಿಯರು ರಾವಲಪ್ಪನವರು ಇರ್ಬೋದು, ಮತ್ತು ಕೃಷ್ಣಾರೆಡ್ಡಿಯವರು ಇರ್ಬೋದು, ಮತ್ತು ನಮ್ಮ ಮಹಿಳಾ ನಿರ್ದೇಶಕಿಯಾದ ಶ್ರೀಮತಿ ಸುಮಾ ಅವರು, ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ನಾವು ಈ ಒಂದು ಸಂಭ್ರಮವನ್ನು ಮಾಡಬೇಕು. ಇವತ್ತು ಈ ಒಂದು ವಿಶ್ವ ಹಾಲು ದಿನಾಚರಣೆಯನ್ನು ಎಲ್ಲರೂ ಕೂಡ ಬಡ ರೋಗಿಗಳಿಗೆ ಹಾಲನ್ನು ಕೊಡೋದ್ರ ಮುಖಾಂತರ ಸ್ಮರಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾಡ್ತೀವಿ. ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಇವತ್ತು ನಿರಂತರವಾಗಿ ನಮ್ಮ ಇಲ್ಲೇ ರಾಜ್ಯದಲ್ಲಿರ್ತಕ್ಕಂಥ 14-15 ಒಕ್ಕೂಟಗಳಲ್ಲಿ ಕೂಡ ವಿವಿಧ ಹಂತದಲ್ಲಿ ಹಲವಾರು ಇವತ್ತು ನಮ್ಮ ಏನು ಪದಾರ್ಥಗಳನ್ನು ಇವತ್ತು ನಮಗೆ ತಯಾರು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಒಂದು ದುರ್ದೈವ ಏನಂದರೆ ಈಗ ಸುಮಾರು 1.5 ವರ್ಷದಿಂದ ಆಡಳಿತಾಧಿಕಾರಿ ಇರೋದ್ರಿಂದ ಕರ್ನಾಟಕ ಹಾಲು ಮಹಾಮಂಡಳಿಗೆ ಯಾವುದೇ ನೀತಿ ಇಲ್ದಿರ ಇವತ್ತು ಒಕ್ಕೂಟಗಳ ಮೇಲೆ ಹಲವಾರು ರೀತಿಯಲ್ಲಿ ಯಾವುದೇ ನಿರ್ಬಂಧ ಇಲ್ದಿರ ಇವತ್ತು ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಲಿಕ್ಕೆ ಅವರದೇ ಆದಂಥ ಒಂದು ಇದರಲ್ಲಿ ಪರ್ಮಿಷನನ್ನು ಕೊಡ್ತಿದ್ರು. ಇದನ್ನು ನಾವಂತೂ ಖಂಡಿಸ್ತೀವಿ. ಇದಕ್ಕೆ ಮುಖ್ಯ ಕಾರಣ ಇಷ್ಟೇ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಒಂದು ಇದ್ದಾಗ ಇಲ್ಲೇ ಅದೇ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಮ್ಮ ಆತ್ಮೀಯರು, ಹಿರಿಯರು, ನಮ್ಮ ಮಾಜಿ ಅಧ್ಯಕ್ಷರಾದ ನಂಜೇಗೌಡರು ನಮಗೆ ಐಸ್ ಕ್ರೀಮ್ ಪ್ಲಾಂಟ್ ಕೊಟ್ಟಿದ್ರು. ಇಲ್ಲಿ ನಿಮಗೆಲ್ಲ ಗೊತ್ತಿದೆ. ಈಗಾಗಲೇ ಸುಮಾರು 90% ಕಾರ್ಯ ಪೂರ್ಣ ಆಗಿದೆ. ಸುಮಾರು 10% ಇದೆ. ಅದು ಕೂಡ ಇನ್ನೊಂದು 5-6 ತಿಂಗಳಲ್ಲಿ ಪೂರ್ಣ ಆಗ್ತದೆ. ಅದಕ್ಕೆ ಆದರೂ ಕೂಡ ಮೊನ್ನೆ ಕರ್ನಾಟಕ ಹಾಲು ಮಹಾಮಂಡಳಿ ಅವರಿಗೆ ಅವರ ಒಕ್ಕೂಟದಿಂದ ಯೋಜನೆ ಆದಮೇಲೆ ನಮ್ಮ ಒಕ್ಕೂಟದಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಇವತ್ತು ಪನ್ನೀರ್ ನಾವೇ ಮಾಡ್ತಾಯಿದ್ವಿ. ಹಿಂದೆ ಸುಮಾರು 5 ವರ್ಷಗಳಿಂದ ನಾವೇ ಅದನ್ನು ಇವತ್ತು ಉತ್ಪಾದನೆ ಮಾಡ್ತಿದ್ವಿ. ಆದರೆ ಇವತ್ತು ಕರ್ನಾಟಕ ಹಾಲು ಮಂಡಳಿಯವರು ಯಾವುದೇ ಒಂದು ನಮ್ಮನ್ನು ಚರ್ಚಿಸಿದ್ರು ಕೂಡ ಇವತ್ತು ಚರ್ಚೆ ಮಾಡಲೇ ಇಲ್ಲ ನಮ್ಮ ಜೊತೆ. ಐಸ್ ಕ್ರೀಮ್ ಇದೆ ನಂಜೇಗೌಡರೆ ಕೊಟ್ಟಿದ್ದು ನಮಗೆ. ಆದರೆ ಇವತ್ತು ಮತ್ತೆ ಅದಕ್ಕೆ ಪನ್ನೀರ್ ಇರ್ಬೋದು, ಐಸ್ ಕ್ರೀಮ್ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ ಕೇಂದ್ರ. ಇದು ಯಾವ ಮಾನದಂಡ ಮೇಲೆ ಕೊಟ್ಟಿದ್ದಾರೆ? ಇದೆಲ್ಲ ಒಂದು ಕಡೆ ಈ ಒಕ್ಕೂಟಗಳನ್ನು ದಮನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಮಾಡ್ತಾ ಇದೆ. ಹಿಂದೆ ಇರ್ತಕ್ಕಂಥ ಆಡಳಿತಾಧಿಕಾರಿ ಇರ್ಬೋದು, ಈಗಿರ್ತಕ್ಕಂಥ ಆಡಳಿತಾಧಿಕಾರಿ ಇರ್ಬೋದು, ಎಲ್ಲರೂ ಕೂಡ ಯಾವುದೇ ಕೂಡ ಅದಕ್ಕೆ ಪರಾಮರ್ಶೆ ಮಾಡ್ತೀರಾ. ಎಲ್ಲಿ ನಾವು ಹೆಚ್ಚಿಗೆ ಯಾವುದೇ ರೀತಿಯ ಉತ್ಪನ್ನ ಕೊಡಬೇಕು, ಯಾರ್ಯಾರು ಕೊಡಬೇಕು ಅನ್ನೋ ಉದ್ದೇಶನೇ ಇಲ್ಲ. ಇವತ್ತು ಏನೋ ಕೊಟ್ಬಿಡ್ಬೇಕು. ಯಾರೇ ಇವತ್ತು ಅದಕ್ಕೆ ರೆಕಮೆಂಡ್ ಮಾಡಿದ್ರೆ ಅವರಿಗೆ ಅದನ್ನು ಉತ್ಪನ್ನ ಕೊಟ್ಬಿಡೋದು. ಆದರೆ ಅದು ಸಾಧಕ ಬಾಧಕಗಳು ಇವತ್ತು ಚಿಂತಾಮಣಿಯಲ್ಲಿ ಒಂದೇ ಒಂದು ದಿವಸ ನಾವು ಈ ಉತ್ಪಾದನೆ ಆಗಿಲ್ಲ. ಆದರೂ ಕೂಡ ಇವತ್ತು ಕೋಲಾರಕ್ಕೆ ಮತ್ತೆ ಪರ್ಮಿಷನ್ ಕೊಟ್ಟಿದೆ. ಇದನ್ನು ನಾವಂತೂ 100% ಕಟ್ಟಿಸ್ತೀವಿ. ಮತ್ತು ಯಾರು ಅಲ್ಲಿರ್ತಕ್ಕಂಥ ನಮ್ಮ ನಂಜೇಗೌಡರು ಕೂಡ ಹಲವಾರು ಸರ್ತಿ ನಾನು ರಿಕ್ವೆಸ್ಟ್ ಬೇಡಣ, ಇದನ್ನು ದಯವಿಟ್ಟು ಮಾಡೋದು ಬೇಡ. ನಾವೀಗ ಆಲ್ರೆಡಿ ಚಿಂತಾಮಣಿಯಲ್ಲಿ ನೀವೇ ಕೊಟ್ಟಿದ್ದೀರಾ, ನೀವೇ ಅದನ್ನು ಮಂಜೂರು ಮಾಡಿಕೊಟ್ಟಿದ್ದೀರಾ. ನಮ್ಮ ಸಚಿವರು MC ಸುಧಾಕರ್ ಅವರು ಇರ್ಬೋದು, ಇದೇ ಬೈರತಿ ಸುರೇಶ್ ಅವರು ಎಲ್ಲರ ಒಂದು ಪ್ರಯತ್ನದಿಂದ ಅವತ್ತು ಕರ್ನಾಟಕ ಹಾಲು ಮಹಾಮಂಡಳಿ ದೊಡ್ಡ ಗಲಾಟೆಯಾಗಿ ಪರ್ಮಿಷನ್ ತಂದಿದೆ. ನಾವು ಪರ್ಮಿಷನ್ ಚಿಂತಾಮಣಿ ತರಬೇಕಾದ್ರೆ. ಆದರೆ ಈಗ ಯಾವುದು ಅದು ಮಾನದಂಡ ಇಲ್ದಿರ ಇವತ್ತು ಮತ್ತೆ ಕೋಲಾರಕ್ಕೆ ಮತ್ತೆ ಕೊಟ್ಟಿದ್ದಾರೆ. ಇದನ್ನು ಯಾರೇ ಕೊಟ್ಟಿರ್ಬೋದು, ಕರ್ನಾಟಕ ಹಾಲು ಮಹಾಮಂಡಳಿಯವರು ಈ ಥರ ಮುಂದೆ ನಡೆದ್ರೆ ನಮಗೆ ನಿಜವಾಗ್ಲೂ ರೈತರು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ರೈತರು ನಿಮಗೆ ನಿಜವಾಗ್ಲೂ
ಅದಕ್ಕೆ ಬುದ್ಧಿ ಕಲಿಸಬೇಕಾಗ್ತದೆ. ಇದನ್ನು ಮೊದಲನೇದಾಗಿ ಕರ್ನಾಟಕ ಹಾಲು ಮಹಾಮಂಡಳಿಯವರು ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟಗಳು ಯಾವ್ಯಾವ ರೀತಿಯ ಉತ್ಪನ್ನಗಳನ್ನು ತಯಾರು ಮಾಡಬೇಕು ಅಂತ ನೀವು ಒಂದು ಮಾನದಂಡವನ್ನು ಕ್ರೈಟೀರಿಯಾವನ್ನು ಫಿಕ್ಸ್ ಮಾಡಿ. ಅದು ಬಿಟ್ಬಿಟ್ಟು ಇನ್ಮಾಸ್ಟ್ ನೀವೇ ಮಾಡ್ತಾ ಇದ್ರೆ ನಾವು ನಿಮ್ಮ ಹತ್ರ ಬರಬೇಕಾಗ್ತದೆ, ಅದನ್ನು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಈಗಲೂ ಕೂಡ ನಂಜೇಗೌಡರನ್ನ ಮತ್ತು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರನ್ನ ನಾನು ಕೇಳ್ಕೊಳ್ತೀನಿ, ದಯವಿಟ್ಟು ಐಸ್ ಕ್ರೀಮ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ನಮ್ಗೆ ಈಗಾಗಲೇ ಕೊಟ್ಟಿದ್ದೀರಿ. ನೀವು ಸುಮಾರು ನಾವು 50 ಕೋಟಿ ರೂಪಾಯಲ್ಲಿ ಇವತ್ತು ನಮ್ಮದೇ ಆದಂಥ ಒಂದು ಇನ್ವೆಸ್ಟ್ಮೆಂಟಲ್ಲಿ, ಒಕ್ಕೂಟದ ಇನ್ವೆಸ್ಟ್ಮೆಂಟಲ್ಲಿ ನಾವು ಮಾಡ್ಕೊಂಡಿದ್ವಿ. ಆದ್ರೂ ಕೂಡ ನೀವು ಮಾಡ್ತಿರೋದಂತೂ ತಪ್ಪು. 30 ಕಿಲೋಮೀಟ್ರ್ ಕಾರ್ಯವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಷ್ಟು ಇವತ್ತು ವ್ಯಾಪಾರ ಆಗ್ತಿದೆ, ಎಷ್ಟು ಡಿಮ್ಯಾಂಡ್ ಇದೆ ಅಂತ ತಿಳ್ಕೊಂಡಿರಾ. 30 ಕಿಲೋಮೀಟ್ರಿಗೆ ಮತ್ತೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ನೀವು ಉದ್ಧಾರ ಆಗಲ್ಲ, ನಾವು ಉದ್ಧಾರ ಆಗಲ್ಲ. ಪನ್ನೀರು ಅಷ್ಟೇ, ಪ್ರತಿ ದಿವಸ 5 ಟನ್ ಮಾಡ್ತಿದ್ದೀವಿ ನಾವು, ಆದರೆ ಮತ್ತೆ ನಿಮಗೆ ಕೊಟ್ಟಿದ್ದಾರೆ. ಕರ್ನಾಟಕ ಹಾಲು ಮಹಾಮಂಡಳಿಯವರು ನಮ್ಮ ಜೊತೆ ಆಟ ಆಡ್ತಿದ್ದಾರೆ. ನಿಮ್ಮ ಆಟ ನಿಲ್ಲಿಸಬೇಕು. ಆಟ ನಿಲ್ಲಿಸದೇ ಇದ್ರೆ ನಿಮ್ಗಂತೂ ಗ್ರಾಚಾರ ಬಿಡಿಸಾಕ್ತೀವಿ ನಾವು. ಇವೆಲ್ಲ ಬಿಡಬೇಕಾಗ್ತಾರೆ ಕರ್ನಾಟಕ ಹಾಲು ಮಹಾಮಂಡಳಿಯವರು. ಈ ಒಂದು ದುರುದ್ದೇಶಗಳನ್ನು ಬಿಟ್ಟು ಕರೆಕ್ಟ್ ಏನು ಇವತ್ತು ರೈತರ ಪರಿಶ್ರಮದಿಂದ ಒಕ್ಕೂಟ ಬೆಳೆಸ್ಕೊಂಡು ಬರ್ತಾ ಇರೋದು, ಆದರೆ ಅವರನ್ನು ದಮನ ಮಾಡಲಿಕ್ಕೆ ನೀವೇನಾದ್ರು ಹೊರಟ್ರೆ ನಮ್ಮ ಬಂಡವಾಳನ ನೀವು ಬಂಡವಾಳ ಮಾಡಿಕೊಂಡು ನೀವು ಅದಕ್ಕೆ ಲಿವಿನ್ ತಗೊಂಡು ನಮ್ಮ ಮೇಲೆ ಏನಾದರೂ ಹಿಡಿತ ಸಾಧಿಸ್ಲಿಕ್ಕೆ ಬಂದರೆ ನಾವಂತೂ ನಿಮಗೆ ಗ್ರಾಚಾರ ಬಿಡಿಸ್ಲಿಕ್ಕೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ. ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಮತ್ತೆ ತಗೊಂಡು ಬಂದಿದ್ದಾರೆ. ಆದರೂ ಕೂಡ ಇನ್ನೂ ಸತಿ ನಾವು ಆ ಒಂದು ಒಕ್ಕೂಟದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಬೇರೆಯವ್ರನ್ನೆಲ್ಲ ಆಡಳಿತ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಮಾಡಬೇಡಿ. ಇದನ್ನು ನೀವು ಬೇರೆ ಮಾಡ್ಕೊಳ್ಳಿ, ಬೇರೆ ಉತ್ಪನ್ನ ಮಾಡ್ಕೊಳ್ಳಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಯಾಕೆಂದರೆ ಒಟ್ಟಿಗೆ ಅಣ್ಣ ತಮ್ಮಂದಿರ್ತಾರೆ. ಅವು ಇವತ್ತು ಬಂದಿದ್ದು ನೀವೇ ಇವತ್ತು ನಮಗೆ ಅವಕಾಶ ಕೊಟ್ಟು ಆಶೀರ್ವಾದ ಮಾಡಿ ಮತ್ತೆ ನಮ್ಮ ಕತ್ತನಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಿರೋದಂತೂ ನಾವಂತೂ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಆಡಳಿತ ಮಂಡಳಿಯವರು ಕೂಡ ಇದನ್ನು ಖಂಡಿಸ್ತೀವಿ. ಆಗಲೇ ನಿನ್ನೆ ಕೂಡ ನಾವು ಒಂದು ನಿರ್ಧಾರ ತೊಗೊಂಡಿದ್ದೀವಿ. ನಾವು ಏನು ಭೇಟಿ ಆಗಬೇಕು ಕರ್ನಾಟಕ ಹಾಲು ಮಂಡಳಿಯ, ಯಾಕೆಂದರೆ ಈಗ ಆಡಳಿತ ಮಂಡಳಿ ಇಲ್ಲ. ಆಡಳಿತ ಮಂಡಳಿ ಬಂದ ಮೇಲೆ ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ, ಮತ್ತು ಅದನ್ನು ಮಾಡಬಾರ್ದು ಅಂತ ಕೂಡ ಒತ್ತಡ ಕೂಡ ಮಾಡ್ತೀವಿ. ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಈಗ ನಮ್ಮ ಮಾಜಿ ಸಚಿವರು, ಇವರು ಕೂಡ ನಾವು ಅದನ್ನು ಹೇಳಿ ಅದನ್ನು ಮಾಡಬಾರ್ದು ಅಂತ ಒತ್ತಡವನ್ನು ಎಲ್ಲ ನಾವು ಪಕ್ಷಾತೀತವಾಗಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕರು, ನಮ್ಮ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಎಲ್ಲರೂ ಒತ್ತಡ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಬಯಸ್ತೀನಿ. ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬಡ ರೋಗಿಗಳಿಗೆ ಹಾಲು ಕೊಡೋದು ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇವತ್ತಿನ ದಿವಸ ವಿಶ್ವ ಹಾಲು ದಿನಾಚರಣೆ ಆಗಿದ್ದು, ಎಂ ವಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ಕೂಡ ಇವತ್ತಿನ ದಿವಸ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಸಮಾರಂಭದಲ್ಲಿ ನಮ್ಮ ಚಿಮುಲ್ ಡೈರೆಕ್ಟರ್ಗಳಾದ ಈ ಭಾಗದ ಡೈರೆಕ್ಟರ್ ನಾವು 4 ಜನ ಇಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಸೀನಿಯರ್ ನಮ್ಮ ನಿರ್ದೇಶಕರು ಬಾಬರವರು ಮತ್ತು ನಮ್ಮ ಶ್ರೀಮತಿ ಸುಮಾ ಮತ್ತು ರವಿಚಂದ್ರರವರು, ನಮ್ಮ ಅವಳಪ್ಪಣ್ಣವರು ಮತ್ತು ನಾನು ಕೂಡ ಇವತ್ತಿನ ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದೀವಿ. ಇದುವರೆಗೂ ಕೂಡ ಬಾಬರವರು ಬಹಳಷ್ಟು ಸವಿಸ್ತಾರವಾಗಿ ನಮ್ಮ ಹಾಲು ಹುಟ್ಟಾಕಿತ್ತು ಮತ್ತು ಅದನ್ನು ಬೆಳೆಸಿದ್ದು, ಯಾವ ರೀತಿ ಬೆಳೆದು ನಮ್ಮ ದೊಡ್ಡದಾಯಿತು, ಸಮಸ್ಯೆ ದೊಡ್ಡದಾಯಿತು. ಮತ್ತು ನಮ್ಮ ಕೋಮಲ್ ಕಡೆಯಿಂದ ನಾವು ಚಿಮುಲ್ ಮಾಡಿದ್ದು ಹೊಸದಾಗಿ ಇವತ್ತು ರಚನೆ ಆಗಿದೆ. ಈ ಸಂಸ್ಥೆಯಲ್ಲಿ ಎಲ್ಲ ರೈತರು ನಾವೆಲ್ಲ ಡೈರೆಕ್ಟರ್ಗಳಾಗಿದ್ದೀವಿ, ರೈತರ ಮಕ್ಕಳೇ ಹೆಚ್ಚಿಗೆ ಎಲ್ಲ ಇದ್ದೀವಿ. ಆದ್ದರಿಂದ ನಮ್ಮ ಅಧ್ಯಕ್ಷರು ಕೂಡ ಭಾಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ಇವರು ನಮ್ಮ ಸೀನಿಯರ್ ಇದ್ದಾರೆ, ಇವರೆಲ್ಲ ಬಾಬರವರು, ನಮ್ಮ ಕಾಂತರಾಜ್ ಅವರು ಎಲ್ಲ ಹಿರಿಯರು, ನಮ್ಮ ಮುನಿಯಪ್ಪಣ್ಣವರು ಎಲ್ಲ ಸೀನಿಯರ್ ಇದ್ದಾರೆ. ಎಲ್ಲರೂ ನಮ್ಮನ್ನು ಒಟ್ಟಿಗೆ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಈ ಚಿಮೂರು ಸಂಸ್ಥೆ ನಡೆಸ್ಕೊಂಡು ಹೋಗಲು ಬದ್ಧವಾಗಿರ್ತೀವಿ. ಮತ್ತು ಅಶ್ವಥ್ ನಾರಾಯಣ ಬಾಬರವರು ಹೇಳೋದಂಗೆ ಐಸ್ ಕ್ರೀಮ್ ಪ್ಲಾಂಟನ್ನು ಅವರ ಅವಧಿಯಲ್ಲಿ ನಂಜಾಗೌಡಿದ್ದಾಗಲಿ ಇವರು ಪರಿಶ್ರಮದಿಂದ ಮಾಡಿದ್ದಾರೆ. 90% ಮುಕ್ತಾಯ ಆಗಿದೆ. ಇನ್ನೆಲ್ಲ 6 ತಿಂಗಳಲ್ಲಿ ಉದ್ಘಾಟನೆಗೆ ರೆಡಿಯಾಗಿದ್ದೀರಿ. ಆದರೂ ಕೂಡ ಇವತ್ತಿನ ದಿವಸದಲ್ಲಿ ನೆನ್ನೆ ಬಾಬರವರು ನಮಗೆ ಗೊತ್ತಿಲ್ಲ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ನಾವು ಅಲ್ಲಿ ಸಭೆ ಸೇರಿದಾಗ ಒಂದು ಪ್ರಸ್ತಾಪ ಮಂಡಿಸಿದ್ರು. ಇದೊಂದು ಈ ಥರ ಆಗ್ತಾ ಇದೆ ಕೋಲಾರಲ್ಲಿ, ಅವ್ರಿಗೂ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ KMF ಅವರು. ಇದನ್ನೆಲ್ಲ ಖಂಡಿಸಬೇಕು ಅಂತ ಅವರು ಧ್ವನಿ ಎತ್ತಿದ್ರು. ಆ ಧ್ವನಿ ಎತ್ತಿದಾಗ ನಾವೆಲ್ಲರೂ ಕೂಡ ಅವ್ರ ಧ್ವನಿ ಒಟ್ಟುಗೂಡಿಸಿ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾಲಕ್ಕೂ ಕೂಡ ಕೋರ್ಟ್ ಕಚೇರಿ ಆಗಲೂ ಕೂಡ ನಾವು ಮೇಲೆ ಕಚೇರಿ ದಾವೆ ಹಾಕಿ ಕೂಡ ರೆಡಿಯಾಗಿದ್ದೀವಿ. ಅವರನ್ನು ಅಲ್ಲಿ ಐಸ್ ಕ್ರೀಮ್ ಪ್ಲಾಂಟನ್ನು ಮಾಡೋಕ್ಕೆ ಬಿಡೋದಿಲ್ಲ. ನಾವೇ ಅದರ ಬಗ್ಗೆ ಇವರು ಬಾಬುರವ್ರ ನೇತೃತ್ವದಲ್ಲಿ ನಾವು 4 ಜನ ಒಟ್ಟಿಗೆ ಈ ಭಾಗದಿಂದ ಹೋರಾಟ ಮಾಡಿ ಸಿದ್ಧವಾಗಿದ್ದು, ನಮ್ಮ ಸಮಸ್ಯೆ ಕೂಡ ನಮ್ಮ ಜೊತೆಲಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ಬಡ ರೋಗಿಗಳಿಗೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಆರೋಗ್ಯವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಮ್ಮಿರ್ತಕ್ಕಂಥ ವೈದ್ಯಾಧಿಕಾರಿಗಳು, ಇಲ್ಲಿರ್ತಕ್ಕಂಥ ವೈದ್ಯರು ಮತ್ತು ಇರ್ತಕ್ಕಂಥ ಎಲ್ಲ ಸ್ಟಾಫು ಭಾಳ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಮತ್ತು ಇವತ್ತು ಈ ಆಸ್ಪತ್ರೆ ಜಿಲ್ಲೆಯಲ್ಲೇ ಬಹುಶಃ ಅತಿ ಹೆಚ್ಚು ಹಾಸಿಗೆ ಇರ್ತಕ್ಕಂಥ ಇವತ್ತು ಆಸ್ಪತ್ರೆ ಆಗಿದೆ. ಅದು ಇವತ್ತು ಸಚಿವರ ಒಂದು ಆಶೀರ್ವಾದದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಕ್ರಿಟಿಕಲ್ ಕೇರ್ ಕೂಡ ಮಾಡ್ತಿದ್ದಾರೆ ಸಚಿವರು. ಅದೆಲ್ಲ ನಿಮ್ಗೆ ಗೊತ್ತಿದೆ, ಎಲ್ಲ ನಿಮಗೆ ಅಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಕೂಡ ಇವತ್ತು ಮಾಡ್ತಿರೋದು ಕೂಡ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಕಡಿಮೆ ದರದಲ್ಲಿ ಮತ್ತು ಹೆಚ್ಚಿನ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬಡ ರೋಗಿಗಳಿಗೆ ಕೈಗೆಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಚಿವರು ಮಾಡ್ತಿದ್ದಾರೆ. ಅವರು ಕೂಡ ನಾವು ಕೂಟದ ವತಿಯಿಂದ ಮತ್ತು ಸಮಸ್ತ ತಾಲೂಕಿನ ರೈತ ಬಾಂಧವರಿಂದ ಅವರಿಗೆ ನಾವು ಕೂಡ ಕೃತಜ್ಞತೆ ಸಲ್ಲಿಸ್ತೀವಿ.
ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಾವು ಇವತ್ತೆಲ್ಲ ಸೇರಿದ್ದೀವಿ. ನಮ್ಮ ಹೊಸ ಕೇಮಲ್ ಸ್ಥಾಪನೆಯಾಗಿ ಇದು ಹೊಸದಾಗಿ ಸ್ಥಾಪನೆ ಆಗಿದೆ. ಇವತ್ತಿನ ದಿವಸ ನಾವು ಹೇಳಬೇಕಂದ್ರೆ ಈ ಹಿರಿಯರು ಹಿಂದೆ ಎಂ ವಿ ಕೃಷ್ಣಪ್ಪ ಇರ್ಬೋದು, ಇನ್ನೂ ಅನೇಕರು ಇದಕ್ಕಾಗಿ ಭಾರಿ ದುಡಿದಿದ್ದಾರೆ. ಸರಿ, ನಾವು ಇವತ್ತು ಹೇಳೋದೇನೆಂದರೆ ಇದು ಈ ಐಸ್ ಕ್ರೀಮ್ ಫ್ಯಾಕ್ಟ್ರಿಗಳು ನಮಗೆ ಸುಮಾರು 13 ಕೋಟಿ ರೂಪಾಯಿ 13 ಕೋಟಿ ರೂಪಾಯಿ ಹಾಕಿದ್ದಾರೆ. 50 ಟೋಟಲ್ 50 ಸಿವಿಲ್ ಮಿಷನ್. ಆಮೇಲೆ ಇದನ್ನು ಮಾಡಿರೋರು ಕೊಟ್ಟರು ಎಲ್ಲ ನಂಜೇಗೌಡರೆ, ಅವರೇ ಅಧ್ಯಕ್ಷರು. ಅವತ್ತು ಇಲ್ಲಿ ಕೊಟ್ಟಿದ್ದು ಅವರೇ. ತಿರುಗಿ ಇವತ್ತು ಅವರು ಒಂದು ಮಾಡ್ಕೊಳ್ತಾ ಇದ್ದಾರೆ. ನಮಗಿರೋದು 30 ಕಿಲೋಮೀಟ್ರ್. ಇದೇ ನಡೆಯೋದು ಕಷ್ಟ ಇದೆ ಅಂತ ಅವರು ಮಾಡಿದ್ರೆ ನಮಗಿನ್ನೂ ಲಾಸ್. ಈ ಪರಿಸ್ಥಿತಿ ಇದೆ. ನಿನ್ನೆ ನಾವೆಲ್ಲ ಸೇರಿದ್ವಿ, ಎಲ್ಲೋ ಒಂದು ಜಾಗದಲ್ಲಿ ಸೇರಿದ್ವಿ. ನಾವು ಸೇರಿಬಿಟ್ಟು ಅದನ್ನು ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇವತ್ತು ನಾವೆಲ್ಲ ಇವರೆಲ್ಲ ನಮ್ಮ ನಿರ್ದೇಶಕರು, ಅಧ್ಯಕ್ಷರು ಎಲ್ಲ ಹೋಗಿ ಅವ್ರ ಬೋರ್ಡ್ ಮೀಟಿಂಗ್ ದಿವಸ ಹೋಗಿ ಗಲಾಟೆ ಮಾಡೋಣ ಅಂತ ಕೂಡ ಆ ಮಟ್ಟಕ್ಕೆ ಕೂಡ ಬಂದಿದ್ದೀವಿ. ಅದನ್ನು ನಿಲ್ಲಿಸ್ತೀವಿ, ಆದಷ್ಟು ಪ್ರಯತ್ನ ಮಾಡ್ತೀವಿ. ಇವತ್ತು ಹೊರರೋಗಿಗಳು ಇವತ್ತು ಅವರಿಗೆ ಹಾಲು ಹಂಚುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಆರೋಗ್ಯವಾಗಿ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತೇಳಿ ರೋಗಿಗಳಿಗೆ ನಾನು ನಮಸ್ಕಾರ ಮಾಡ್ತೀವಿ. ನಮ್ಮ ಡಾಕ್ಟ್ರು ಕೂಡ ಅದೇ ಮಾತೇ ಹೇಳ್ತೀವಿ. ಡಾಕ್ಟ್ರು ಕೂಡ ನಮ್ಮ ಇವರು ಹೇಳಿದಂಗೆ ಚೆನ್ನಾಗಿ ದುಡಿತಾ ಇದ್ದಾರೆ, ಸರಿ ರೋಗಿಗಳಿಗೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟು ಶಕ್ತಿ ಕೊಟ್ಟು ರೋಗಿಗಳನ್ನ ಉಳಿಸಲಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನಂಪಲ್ಲಿ, ಚಿಂತಾಮಣಿ. ಕನಂಪಲ್ಲಿಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9442888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.